ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಅನ್ಕೊಂಡಿದ್ದೇನೆ. ಗೈಸ್, ಇವತ್ತು ಮಂಡೇ. ಇವತ್ತು ಬಿಸಿಲು ಬಿದ್ದಿದೆ, ಇನ್ನೂ ಗೊತ್ತಿಲ್ಲ ಎಂತ ಅಂತ ಹೇಳಿ. ಬೆಳಿಗ್ಗೆ ಒಂದು ಸ್ವಲ್ಪ ಮಳೆ ಬಂದಿತ್ತು, ಆನಂತರ ಸುದ್ದಿಲ್ಲ ಮಳೆಯದ್ದು. ಮೋಡ ಆಗಿದೆ, ಬಟ್ ಗಾಳಿ ಉಂಟು ಒಳ್ಳೆಯದು. ಸೊ ಹಾಗಾಗಿ ಮೋಡ ಎಲ್ಲ ಹೋಗ್ತದೆ. ಹಾಗೆ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗ್ತದೆ ಅಂತೇಳಿ ನೋಡುವ. ಇವತ್ತು ನಮಗೆ ಪದಾರ್ಥಕ್ಕೆ ನಾನು ಮಸಾಲೆ ಹಾಕಿದ್ದೇನೆ ಆಲ್ರೆಡಿ. 10 ಆಗ್ತಾ ಬಂತು, ಮಸಾಲೆ ಹಾಕಿದ್ದೇನೆ. ಇದು ಪದಾರ್ಥಕ್ಕೆ ಮೀನಂದರೆ ನೇಬರ್ಸ್ ಅವರು ಮೀನು ಕೊಟ್ಟಿದ್ರು. ಅವರು ಬಳೆಗೆ ಬಿದ್ದ ನೀರು ಇಲ್ಲಿಂದ ಅಲ್ಲ, ಅಲ್ಲಿ ಬೇರೆ ಕಡೆಯಿಂದ ತಂದದ್ದು. ಬಲೆ ಹಾಕಿದ್ರು ಅವರು. ಸೊ ಅದಕ್ಕೆ ಬಿದ್ದ ಮೀನು ತೋರಿಸ್ತೇನೆ ಯಾವುದೆಲ್ಲ ಅಂತೇಳಿ. ಇದು ತೇಡೆ ಉಂಟಲ್ಲ, ಈ ತೇಡೆ ಅಲ್ಲ, ನದಿಯ ತೇಡೆ ಅಲ್ಲ. ಸೊ ಇದು ಕಡಲಿನ ತೇಡೆ ಅದು. ಮತ್ತು ಅದು ಸ್ವಲ್ಪ ಸಿಲ್ವರ್ ಕಲರಲ್ಲಿ ಇರ್ತದೆ, ಇದು ಸ್ವಲ್ಪ ಯೆಲ್ಲೋ ಕಲರಲ್ಲಿ ಇರೋದಲ್ವಾ ನದಿಯದ್ದು. ಮತ್ತು ಇನ್ನೊಂದು ಮೀನು, ಅದರ ನನಗೆ ಹೆಸರು ಗೊತ್ತಿಲ್ಲ. ಅದು 2 ಕೊಟ್ಟಿದ್ದಾರೆ. ಅದನ್ನು ಒಂದು ತೇಡೆಯನ್ನು ಪದಾರ್ಥ ಮಾಡೋದು, ಮತ್ತು ಇನ್ನೊಂದು ಮೀನನ್ನು ಫ್ರೈ ಮಾಡುವ ಅಂತೇಳಿ. ಬನ್ನಿ ತೋರಿಸ್ತೇನೆ ಗೈಸ್. ನೋಡಿ ಈ ಮೀನು, ಇದು ತೇಡೆ. ನೋಡಿ ತೇಡೆ ಮೀನು. ಇದು ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ನನಗೆ ಇದರ ಹೆಸರು ಬರುವುದಿಲ್ಲ. ನೋಡಿ ಒಳ್ಳೆ ಮೀನು. ಇದನ್ನು ಫ್ರೈ ಮಾಡುವ ಅಂತೇಳಿ, ಈ ತೇಡೆಯನ್ನೆಲ್ಲ ಪದಾರ್ಥ ಮಾಡುವ ಅಂತೇಳಿ. ನೋಡಿ ತೇಡೆ ತುಂಬ ಒಳ್ಳೆ ಉಂಟು ತೇಡೆ. ನನಗೆ ಇದು ಕಡಲಿದ್ದು ತೇಡೆ ಇಷ್ಟ, ಬಟ್ ನದಿಯದು ಮಾತ್ರ ನಾನು ತಿನ್ನೋದಿಲ್ಲ, ಅದು ಒಂಥರ ಆಗ್ತದೆ. ನೋಡಿ ಎಷ್ಟು ಮೀನು ಉಂಟು. ಇದನ್ನೆಲ್ಲ ಈಗ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡೋದು, ಸ್ವಲ್ಪ ಪದಾರ್ಥ ಮಾಡೋದು. ಗೈಸ್ ನೋಡಿ, ನಾನು ಮೀನು ಕಟ್ ಮಾಡಿ ತಂದೆ. ನೋಡಿ ವಾಶ್ ಕೂಡ ಮಾಡಿ ಆಯಿತು. ಈ ರೀತಿ ಕಟ್ ಮಾಡಿದ್ದೇನೆ ಚಿಕ್ಕದಾಗಿ. ತುಂಬ ಒಳ್ಳೆ ಆಗ್ತದೆ ಇದು. ನೋಡಿ ಗೈಸ್, ನೇಬರ್ಸ್ ಅವರಿಗೆ 2ನೇ ಸಲದ್ದು ಮದ್ದು ಬಿಡ್ತಾ ಇದ್ದಾರೆ ತೋಟಕ್ಕೆ. ಮೋಡ ಕೂಡ ಆಗಿದೆ ಒಂದು ಕಡೆಯಿಂದ. 5 ನಿಮಿಷಕ್ಕೊಮ್ಮೆ ಮಳೆ ಗೈಸ್. ಒಂದು 10 ನಿಮಿಷ ಒಂದು ಬಿಸಿಲು ಬೀಳ್ತದೆ ಅಷ್ಟೇ. ರಪ್ಪ ಒಂದು ಗಾಳಿ ಮಳೆ ಬಂದು ಹೋಯಿತು. ಮತ್ತೆ ಒಂದು 10 ನಿಮಿಷ ಬಿಟ್ಟು ಒಳ್ಳೆ ಮೋಡ ಆಯಿತು, ಗಾಳಿ ಮಳೆ ಬಂತು, ಹೋಯಿತು. ಇವತ್ತು ಫುಲ್ ಡೇ ಹೀಗೇನೆ. ಇದೊಂದು ನೋಡಿ ಗೈಸ್, ಇಲ್ಲಿ ಐಸ್ ಆ್ಯಪಲ್ ಮರದಲ್ಲಿ ಕಟ್ಟಿದ ಗೂಡು, ಹಕ್ಕಿ ಕಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ. ಅಂದರೆ ಇದು ತುಂಬ ದಿವಸ ಆಗಲಿಲ್ಲ, ಹಸಿ ಉಂಟು. ಅದು ಏನೋ ಮಳೆಗೆ ಎಂತ ಗೊತ್ತಿಲ್ಲ, ಪಾಪ ಗೂಡೇ ಕೆಳಗೆ ಬಿದ್ದಿದೆ. ಅದನ್ನು ಅಮ್ಮ ಆಚೆ ಹೋಗಿದ್ರು, ಹಾಗೆ ಮಗ ಕೂಡ ಹೋಗಿದ್ದ, ಹಾಗೆ ತಗೊಂಡು ಬಂದರು. ನೋಡಿ ಇದು ಹಸಿರೇ ಉಂಟು, ಫುಲ್ ಒಣಗಲಿಲ್ಲ ಅದು ಕಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ ಹೇಳಿದರೆ. ನಮ್ಮ ಮನೆಗೆ ಆಟೋ ಬಂದಿದೆ, ಅಂದರೆ ಅಮ್ಮನವರಿಗೆ ಮರಣಕ್ಕೆ ಹೋಗ್ಲಿಕ್ಕೆ ಉಂಟು. ಸೊ ಹಾಗೆ ಆಟೋದಲ್ಲಿ ಹೋಗುವ ಅಂತ. ಲೇಟ್ ಆಗ್ತದಲ್ಲ ಹಾಗೆ. ನೋಡಿ ಗೈಸ್, ಬಟ್ಟೆ ಎಲ್ಲ ಇಲ್ಲೇ ಉಂಟು. ಎಷ್ಟು ಸಲ ತೆಗೆದು ಹಾಕೋದಂತ ಗೈಸ್. ಒಂದು ಗಾಳಿ, ಎಂಥ ಗಾಳಿ ಅಂತ ಹೇಳಿದರೆ ಭಯಂಕರವಾದ ಗಾಳಿ. ಇವತ್ತು ಫುಲ್ ಡೇ ಗಾಳಿಗೆ ಎಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ ಇವತ್ತು 2 ಇದಾಗಿದೆ, ಜಾಸ್ತಿ ಆಗಿದೆ. ನೋಡಿ ನಿನ್ನೆ 4 ಇದ್ದದ್ದು, ಇವತ್ತು 2 ಎಕ್ಸ್ಟ್ರಾ ಅದಕ್ಕೆ ಸೇರಿದೆ. ನೋಡಿ ಎಷ್ಟು ದೊಡ್ಡದು ಅಂತ ಹೇಳಿದರು. ನೋಡಿ ಇಷ್ಟೆಷ್ಟು ದೊಡ್ಡದು ಗೈಸ್. ನಮ್ಮ ಈ ಮಡಿ ವಿಲೇಜ್ನ ವ್ಯೂ ನೋಡಿ ಗೈಸ್, ಯಾವ ರೀತಿ ಇದೆ ಅಂತೇಳಿ. ಮದ್ದು ಬಿಟ್ಟದ್ದು ನೋಡಿ ಗೈಸ್, ಕಲ್ಲರ್ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಈ ಕಡೆ ಬಿದ್ದಿದೆ. ನೋಡಿ ಇಲ್ಲಿ ತೆಂಗಿನ ಅಲ್ಲ, ಅಡಿಕೆ ಮರದ ಅಡಿಕೆ ಗಿಡದಲ್ಲಿ ಕಾಣುವುದೇ ಇಲ್ಲ ಮದ್ದು. ಗಾಳಿ ಇತ್ತಲ್ವಾ, ಗಾಳಿಗೆ ಎಲ್ಲೆಲ್ಲಿ ಹಾರ್ತಾ ಇತ್ತು. ಮತ್ತೆ ಇದು ಗೈಸ್ ಎಂತಂದರೆ 5 ನಿಮಿಷಕ್ಕೊಮ್ಮೆ ಮನೆ ಬರ್ತಾ ಇತ್ತು. ನೋಡಿ ಇಲ್ಲಿ ಒಂದು ಸ್ವಲ್ಪ ಕಾಣ್ತದೆ, 5 ನಿಮಿಷಕ್ಕೊಂದು ಮಳೆ ಬರ್ತಾ ಇತ್ತು. ಇಲ್ಲಿ ಒಂದು
ಅಡಿಕೆ ಬಿದ್ದಿದೆ ನೋಡಿ, ಅಡಿಕೆ ಮರ ಬಿದ್ದಿದೆ, ಗಿಡ, ಅಡಿಕೆ ಗಿಡ ನೋಡಿ ಅಡ್ಡ ಆಗಿದೆ. ಅದು ಕೆಳಗೊಂದು ಗಾಳಿ ಇತ್ತು ಗೈಸ್, ಆ ಗಾಳಿಗೆ ನೋಡಿ ಯಾವ ರೀತಿ ಆಗಿದೆ ಅಂತ. ಸಪುರ ಇದ್ರೆ ಎಲ್ಲ ಬೀಳ್ತದೆ. ಇವಳು ನೋಡಿ ನನ್ನನ್ನು ನೋಡಿ ಅಂಬೇಮ್ ಅಂತ ಮಾಡ್ತಾಳೆ ಕಟ್ಲಿಕ್ಕೆ. ಅವಳು ಹೋಗ್ತಾಳೆ ಒಳಗೆ ಮಾತ್ರ. ಇಲ್ಲಿ ಕೂಡ ನೋಡಿ ಗೈಸ್, ಗಾಳಿಗೆ ಬಾಳೆ ಗಿಡವೇ ಅಡ್ಡ ಬಿದ್ದಿದೆ ನೋಡಿ. ಕೆಳಗೆ 1-2 ಬಿದ್ದಿದೆ, 1-2 ಆ ಸೈಡಿಗೆ ಒಂಥರ ಅಡ್ಡಾಗಿ ನಿಂತಿದೆ ನೋಡಿ, ಬೀಳಲಿಕ್ಕೆ ಆಗಿದೆ. ಇದು ಚಿಕ್ಕ ಗಿಡ ಕೂಡ ಅಡ್ಡ ಬಿದ್ದಿದೆ. ಇಲ್ಲಿ ದನಗಳು ನೋಡಿ, ದನ ಕಾರು ಎಲ್ಲ ಇದೆ. ನದಿಯ ಹತ್ತಿರ ನಿಂತ್ಕೊಂಡು ಇಲ್ಲಿ ಹುಲ್ಲೆಲ್ಲ ಇರ್ತದಲ್ಲ ಗೈಸ್, ಅದೆಲ್ಲ ತಿಂತದೆ ನೋಡಿ. ಒಳ್ಳೆ ಗಾಳಿ ತಕೊಂಡು ನಿಂತಿದೆ. ಗೈಸ್ ಇದು ನೋಡಿ, ಮೊನ್ನೆ ಹಸ್ಬೆಂಡ್ ಬೇಪ್ ಅಂತ ಹೇಳ್ತಾರೆ, ಇದನ್ನು ಹಾಕಿ ಮೀನು ಹಿಡಿಯುವುದು. ಅವತ್ತೊಮ್ಮೆ ನಿಮಗೆ ತೋರಿಸಿದ್ದೆ ವ್ಲಾಗಲ್ಲಿ, ಹೋದ ವರ್ಷದ ವ್ಲಾಗಲ್ಲಿ, 1 year ಬ್ಯಾಕ್. ಅದು ಹೇಗೆ ಹಾಕುವುದಂತ ಎಲ್ಲ ತೋರಿಸಿದ್ದೆ. ಹಾಗೆ ಅದು ತೆಗೆದು ಇಲ್ಲಿ ಇಟ್ಟಿದ್ದಾರೆ. ಗೈಸ್ ಮಳೆ ಬಂತು, ಈಗ ಮನೆಗೆ ಓಡುವುದೇ ಒಳ್ಳೆಯದು ಅಂತ ಅನಿಸ್ತದೆ. ಯಾಕೆಂದರೆ ಸೌಂಡ್ ಕೇಳ್ತದೆ ಮಳೆಯದಷ್ಟು ಜೋರುಂಟು ನೋಡಿ, ಗಾಳಿ ಕೂಡ ಉಂಟು. ನೀರು ನೋಡಿ ಪಳ 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 ಅಂತೇಳಿ ಜಾಸ್ತಿ ಆಗಿದೆ ನೋಡಿ. ಇದು ಇವತ್ತಿನದ್ದು ವ್ಯೂ, ಸೋಮವಾರದ್ದು ನೋಡಿ. ಮಾತ್ರ ಗಾಳಿ ಮಾತ್ರ ಸೂಪರ್ ಗೈಸ್, ಮಾತ್ರ ಸೆಕೆಗಾಲದಲ್ಲಿ ಬರಬೇಕು ಈ ಗಾಳಿ ನೋಡಿ. ಮಳೆ ಬಂತು, ಸೌಂಡ್ ಕೇಳ್ತಾ ಉಂಟು. ಗೈಸ್ ಈಗ ನಾನು ಕಾಡಿಗೆ ಆ ಸೈಡ್ ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅಮ್ಮ ಮರಣಕ್ಕೆ ಹೋಗಿದ್ದಾರಲ್ಲ, ಸೊ ಹಾಗಾಗಿ ಒಂದು ಕಾರು ತರಲಿಕ್ಕೆ ಉಂಟು. ಅದು ಅವರ ಅಮ್ಮ ಲೇಟಾಗಿಯೇ ತರೋದು, ಅದನ್ನು 4 ಗಂಟೆ ನಂತರವೇ ತರೋದು. ಹಾಗೆ ನಿಂತೆ ಮಳೆ ಬಿಡ್ತಾನೇ ಇಲ್ಲ. ಹಾಗಾಗಿ ಆ ಮಳೆಗೆ ಬಂದುಬಿಟ್ಟೆ. ಮತ್ತು ಅವಳು ಪಾಪ ತುಂಬ ಒದ್ದೆಯಾಗಿ ಚಳಿ ಆಗೋದು ಬೇಡ ಅಂತ ಹೇಳಿ ಹಾಗೆ ಈಗ ಹೋಗ್ತಾ ಇದ್ದೇನೆ ನೋಡಿ. ನಮ್ಮ ಈ ನೀರು ಜಲಪಾತದಾಗೆ ಬರ್ತಾ ಉಂಟು ಹರಿದು ನೋಡಿ. ಇದು ಫುಲ್ಲು ಲೆವೆಲ್ ಆದ ಜಾಗ ಅಂತ ಯಾರು ಹೇಳಲಿಕ್ಕಿಲ್ಲ, ಯಾಕೆಂದರೆ ಅಷ್ಟೇ ರಿಟರ್ನ್ ಚಿಗುರಿ ಎಲ್ಲ ಬಂದಿದೆ, ಗಿಡಗಳೆಲ್ಲ ಚಿಗುರಿ ದೊಡ್ಡದಾಗಿದೆ. ಗೈಸ್ ಈಗ ನಾನು ಅಲ್ಲಿ ಆ ಮೂಲೆಯಲ್ಲಿ ಇದ್ದಾಳಂತ ಅವಳು, ಪಾಪ ಎಷ್ಟು ಒದ್ದಾದ್ಲ ಏನ ಮಳೆಗೆ. ಬೇಗ ಕಟ್ಟುವ ಅಂತೇಳಿ, ಮತ್ತೆ ಜಾಸ್ತಿ ಇದಕ್ಕಿಂತ ಜಾಸ್ತಿ ಮಳೆ ಬಂದರೆ ಕಷ್ಟ ಅಲ್ವಾ. ಹಾಗೆ ಆಗಲೇ ಹೊರಡುವವಳು ನಾನು, ಮತ್ತು ಮಗ ಶಾಲೆಯಿಂದ ಬಂದ ಮೇಲೆ ಹೋಗುವ ಅಂತಲೇ ಅನಿಸಿತು. ಹಾಗೆ ನಾನು ನಿಂತದ್ದು. ಮಗ ಶಾಲೆಯಿಂದ ಬಂದ ನಂತರ ಹೋಗುವ ಅಂತ ಎನಿಸಿದ್ದೆ. ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಯಿತು. ಇನ್ನು ಈ ಮಳೆ ಬಿಡುವ ಹಾಗೆ ಕಾಣ್ತಾ ಇಲ್ಲ ಗೈಸ್. ಹಾಗಾಗಿ ನಾನು ಬೇಗ ಕರ್ಕೊಂಡು ಬರುವ ಅಂತೇಳಿ ಅಲ್ಲಿದ್ದಾಳೆ. ಪಾಪ ಗಾಳಿ ಮಳೆ ಅಲ್ವಾ, ಹಾಗೆ ಸುಮ್ಮನೆ ಚಳಿ ಆಗೋದು ಯಾಕೆ ಅಂತೇಳಿ. ಗಾಳಿ ಮಳೆ ಎಲ್ಲ ಬಂದಾಯಿತು, ಅವಳಿಗೆ ಸಿಗೋದೆಲ್ಲ ಸಿಕ್ಕಿ ಆಯಿತು ಪಾಪ. ಇನ್ನೂ ಕೂಡ ಇದು ಜಾಸ್ತಿ ಆಗೋದು ಬೇಡ ಅಂತೇಳಿ ಬೇಗ ಕರ್ಕೊಂಡು ಬರುವ ಅಂತೇಳಿ ಬೇಗ ಹೋಗ್ತಾ ಇದ್ದೇನೆ. ನಡಿಲಿಕ್ಕೂ ಆಗೋದಿಲ್ಲ ಈ ಮಳೆಗೆ, ಬೇಗ
ಹಾಗೆ ಪಾಪ ನಿಂತು ನೋಡ್ತಾ ಇದ್ದಾಳೆ. ಇಲ್ಲದ್ರೆ ಅಮ್ಮ ಇಷ್ಟೊತ್ತಿಗೆ ತರ್ತಾರೆ, ಒಂದು 4 ಗಂಟೆ ಹಾಗೆ ಆಗುವಾಗ. ಇವತ್ತು ಸ್ವಲ್ಪ ಲೇಟ್ ಆಯಿತು, 4 ಕಾಲೇನು ಕಳೆಯಿತಲ್ವಾ, ಹಾಗೆ ಪಾಪ ನಿಂತು ನೋಡ್ತಾಳೆ. ನೋಡಿ ಗೈಸ್, ಪಾಪ ಓಡೋಡಿ ಬರ್ತಾಳೆ ನೋಡಿ. ಅವಳ ರಗಾಳೆ ಇಲ್ಲ ಪಾಪ, ಆದರೆ ಪಾಪ ಚಂಡಿಯಾಗಿ. ಚಳಿ ಆಯ್ತಾ? ಹಾಂ, ಚೆನ್ನದಲ್ಲ ಈಗ ಮಂಗಲಿ ಅಲ್ಲಿ ಕಟ್ಟಿದ್ದಾರೆ, ಅಲ್ಲಿ ಇಲ್ಲಿ ಉಂಟು ಹಗ್ಗ. ಈಗ ನಿಂತಿತ್ತು ಮಳೆ, ಬರ 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 ಅಂತೇಳಿ ಬಂದು. ನೋಡಿ ಗೈಸ್, ಬಿಟ್ಟ ಕೂಡಲೇ ಹೋಗ್ತಾ ಇದ್ದಾಳೆ. ಇನ್ನೂ 5 ನಿಮಿಷ ಇನ್ನೊಂದು ಮಳೆ ಸ್ಟಾರ್ಟ್ ಆಗ್ತದೆ ನೋಡಿ. ಈಗ ಬಿಸಿಲು ಕೂಡ ಬಿತ್ತು. ಈ ಮಳೆಗೆ ಎಂತ ಹೇಳುದಂತೇಳಿ ಗೊತ್ತಾಗುದಿಲ್ಲ, ಅಂಥ ಮಳೆ ಇದು. ಒಮ್ಮೆ ಬಿಸಿಲು ಅಲ್ಲಿ ನೋಡಿ ಯಾವ ರೀತಿ ಮೋಡ ಎಲ್ಲ ಇದೆ ಅಂತೇಳಿ. ಒಂದು ಕಡೆಯಿಂದ ಬಿಸಿಲು ಕೂಡ ನೋಡಿ, ಒಂದು ಕಡೆ ಮಳೆ, ಒಂದು ಕಡೆ ಗಾಳಿ. ಹೋಗ್ತಾ ಇದ್ದಾಳೆ ಇವಳು. ತೋಟದಿಂದ ಹೋಗುದು ಅದೊಂದು ಕಷ್ಟ, ಇಲ್ಲದಿದ್ದರೆ ಆ ಕಡೆಯಿಂದ ಹೋಗುದಾದ್ರೆ ಮಾರ್ಗದಲ್ಲಿ ಆದರೂ ಹೋಗ್ಲಿಕ್ಕೆ ಆಗ್ತದಲ್ಲ. ಇವಳು ತೋಟದಿಂದ ಹೋಗುವಾಗ ನಾನು ಕೂಡ ತೋಟದಲ್ಲೇ ಹೋಗಬೇಕಾಗ್ತದೆ. ಅವಳು ಹೋಗ್ತಾಳೆ, ಹಾಗೇನಿಲ್ಲ. ಇವಳು ಬಂದು ಬಂದು ತೋಟದಲ್ಲೇ ಬಂದು ಗೈಸ್. ಈ ತೋಟದಲ್ಲಿ ಅವಳಿಗೆ ನಡೀಲಿಕ್ಕೆ ಆಗ್ತದೆ ಅಂತೇಳಿ ನನಗೆ ಆಗ್ತದ? ಎಲ್ಲ ಕಾಲೆಲ್ಲ ಈ ಕೆಸರಲ್ಲಿ ಕೆಳೆ ಬರುವುದೇ ಇಲ್ಲ ಕಾಲ ಮೇಲೆ. ಅಷ್ಟು ಕೂಡ ಗಜಿಬಿಜಿ ಆಗಿದೆ ಅಲ್ಲ ದಾರಿ, ನಮಗೆ ಬೇಗ ಬೇಗ ನಡಿಲಿಕ್ಕೂ ಆಗೋದಿಲ್ಲ ನೋಡಿ. ಈ ರೀತಿ ಕೆಸರು ಗದ್ದೆ ಥರ ಆಗಿದೆ. ಈ ಥರ ಕೆಸರಿದ್ದರೆ ನಾವು ಬೇಗ ಬೇಗ ಕಾಲಿಟ್ಟು ನಡೆಯಲಿಕ್ಕೂ ಆಗೋದಿಲ್ಲ. ಹಾಗೆ ಇವಳು ತೋಟದಿಂದಲೇ ಬಂದು, ಹಾಗೆ ಮತ್ತೆ ನಾನು ಬಂದೆ. ಇನ್ನು ಬೇರೆ ಕಡೆ ಎಲ್ಲಾದರೂ ಟರ್ನ್ ಆಗಿ ಸೀದಾ ಹೋದರೆ ಇನ್ನು ಅಲ್ಲಿ ಹೋಗಿ ಮತ್ತೆ ರಿಟರ್ನ್ ಯಾರು ಬರೋದಂತೇಳಿ ಇವಳ ಜೊತೆವೇ ಬಂದೆ ನೋಡಿ. ಆದರೂ ಹೋಗಲಿಕ್ಕೆ ಮನಸ್ಸಿಲ್ಲ, ಅಲ್ಲಲ್ಲಿ ನಿಲ್ತಾಳೆ. ನನಗೆ ಇದರಲ್ಲಿ ನಡೀಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾ 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 ಪಟ್ಟಿ ಕೈ ಯಾ ಯಾ ರಿಟರ್ನ್ ಬರುವುದೇ, ಹೋಗೋ ಆಲೋಚನೆವೇ ಇಲ್ಲ. ಯಾ ಮಳೆ ಬಂದರೂ ಕೂಡ. ಇಲ್ಲಿ ನೋಡಿ ಗೈಸ್ ಯಾವ ರೀತಿ ನೀರು ನಿಂತಿದೆ ಅಂತೇಳಿ. ಗಜಿಬಿಜಿ ಆಗಿದೆ. ಕೆಸರಲ್ಲ, ಕಾಳು ಬರುವುದೇ ಇಲ್ಲ ಈ ಕೆಸರಲ್ಲಿ. ಇವಳನ್ನಿನ್ನು ಕರ್ಕೊಂಡು ಹಟ್ಟಿಗೆ ಹೋಗ್ಬೇಕಾದ್ರೆ ತುಂಬ ಕೆಲಸ ಉಂಟ ಗೈಸ್. ಬರುವುದೇ ಇಲ್ಲ ನೋಡಿ, ಅಲ್ಲಿ ಹೋದ್ಲು. ಇನ್ನು ಆ ಕಡೆ ಹೋದರೆ ಮತ್ತೆ ನನಗೆ ಭಾರಿ ಕಷ್ಟ ಉಂಟು ಇವಳನ್ನು ತರಲಿಕ್ಕೆ ಗೈಸ್. ಹೇಗೋ ಫೈನಲಿ ಅವಳನ್ನು ಕರ್ಕೊಂಡು ಬಂದೆ. ಆ ತೋಟದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಗೈಸ್, ಮಳೆ ಬಂದರೆ ಇದ್ದದ್ದು ಜಾಸ್ತಿ. ಆ ಕೆಂಚು ಉಂಟಲ್ಲ, ನಡೆದುಕೊಂಡು ಬರಲಿಕ್ಕೆ ತುಂಬ ಕಷ್ಟ. ಆ ನೀರಿಗೆ ಎಲ್ಲಿ ಎಂತ ಉಂಟು ಅಂತೇಳಿ ಗೊತ್ತಾಗೋದಿಲ್ಲ, ಅಷ್ಟು ಮಳೆ ಬಂದಿತ್ತಲ್ವ. ಹೇಗೋ ತಂದು ಹಟ್ಟಿಯಲ್ಲಿ ಕಟ್ಟಿದೆ, ಮತ್ತು ಸ್ವಲ್ಪ ಹುಲ್ಲೆಲ್ಲ ತಿನ್ನಲಿಕ್ಕೆ ಹಾಕಿದೆ, ಮತ್ತು ಮಲಗಲಲ್ಲಿ ಬೆಚ್ಚಗೆ. ಹಾಗೆ ಇನ್ನು ಈ ವ್ಲಾಗನ್ನು ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.